ಕನ್ನಡ ಬಂಧುಗಳೇ, ಕರ್ನಾಟಕ ಸ್ವಾಭಿಮಾನಿ ವೇದಿಕೆ ಆಯೋಜಿಸಿದ್ದ ಚಂಪಾ ಸಿರಿಗನ್ನಡ ಪ್ರಶಸ್ತಿಯನ್ನ ಅತ್ಯಂತ ಪ್ರೀತಿ ಮತ್ತು ಅಭಿಮಾನದಿಂದ ಪ್ರದಾನ ಮಾಡಿ ತುಂಬಾ ಮೌಲಿಕವಾದಂತಹ ವಿಚಾರಗಳನ್ನು ಕೊಟ್ಟಂತ ನಮ್ಮ ನಾಡಿನ ಶ್ರೇಷ್ಠ ವಿಚಾರವಾದಿಗಳು, ಪ್ರಗತಿಪರರು, ಸಾಹಿತಿಗಳು, ಕವಿಗಳು, ಎಲ್ಲದಕ್ಕೂ ಮಿಗಿಲಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕರ್ನಾಟಕ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿರ್ತಕ್ಕಂಥವರು ಶ್ರೀ ಪ್ರೊಫೆಸರ್ ಎಸ್.ಜಿ. ಸಿದ್ದರಾಮಯ್ಯನವರೇ. ಅವ್ರು ಹೇಳ್ತಾರೆ, ಇವತ್ತು 15-20 ಸಾವಿರ ಕೊಟ್ಬಿಟ್ಟು ಡಾಕ್ಟರೇಟ್ ತಗೊಂಡು ದೊಡ್ಡದಾಗಿ ಹಾಕೋತೀವಿ, ಡಾಕ್ಟರ್ ಸಿ.ಕೆ. ರಾಮೇಗೌಡ ಅಂತ. ಅವ್ರು ಹೇಳ್ತಾರೆ, ಡಾಕ್ಟರ್ ಅಂತ ಬಳಸ್ಬೇಡಿ, ನನಗೆ ನಾನು ಡಾಕ್ಟರು ಪಡ್ಕೊಂಡದಲ್ಲ, ಕೊಟ್ಟದ್ದವರು. ನಾನು ಪ್ರೊಫೆಸರ್ ಅನ್ನೋದು ನನ್ನ ಖುಷಿ ಅಂತ ಹೇಳ್ತಾರೆ. ಇದು ನೈತಿಕತೆ ಅಂತ. ಇದು ಈಗ ನನ್ನ ಕುರಿತಾಗಿ ಹೇಳೋದು ತುಂಬಾ ಮೌಲಿಕ ವಿಚಾರ ತಿಳಿಸಿದ್ರು. ಹಾಗೆ ಪ್ರಶಸ್ತಿಯನ್ನ ಸ್ವೀಕರಿಸಿದಂತ ಕನ್ನಡದ ಹಿರಿಯ ಹೋರಾಟಗಾರರು, ಸುಮಾರು 43 ವರ್ಷಗಳಿಂದ ಸತತವಾಗಿ ಕನ್ನಡ ನಾಡುಗಳಿಗೆ ಅನನ್ಯ ಸೇವೆ ಸಲ್ಲಿಸುತ್ತಾ ಚಿತ್ರೋದ್ಯಮದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುತ್ತಾ 30-35 ವರ್ಷಗಳ ಕಾಲ ವಿವಿಧ ಹುದ್ದೆಗಳಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಖಜಾಂಚಿಯಾಗಿ, ಅಧ್ಯಕ್ಷರಾಗಿ 2 ಅವಧಿಗೆ ಸೇವೆ ಸಲ್ಲಿಸಿ ಇವತ್ತು ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸಂಬಂಧವನ್ನು ಉಳಿಸಿಕೊಂಡ ಮುಖಾಂತರ ಚಿತ್ರರಂಗದ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲು ತವಕಿಸುತ್ತಿದ್ದ ಶಾಲಾ ಗೋವಿಂದರವರು ತಮ್ಮ ಮನದಾಳದ ಮಾತುಗಳನ್ನು ತಾವು ನಡೆದು ಬಂದ ದಾರಿಯನ್ನ ತುಂಬಾ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಜಯಮಾಲಾ ಅವರು. ಜಯಮಾಲಾ ನಾವು ಅನೇಕ ಟಿವಿ ನೋಡ್ತಾ ಇರ್ತೀವಿ. ಯಾರ ಚಿತ್ರದ ನಾಯಕ ಒಂದು ಸಿನಿಮಾದಲ್ಲೂ ಮಾಡಿಲ್ಲ, ಏನು ಸಿನಿಮಾ ಮಾಡಿದ್ರೆ ಗೊತ್ತಿಲ್ಲ. ಆ ಕಡೆ ಈ ಕಡೆ ಕೂತು ಬಿಟ್ಬಿಡ್ತಾರೆ. ಮಾತಾಡ್ತಾ ಹಿಂಗ್ ಅನ್ಕೊಳ್ಳೋದು, ಕಾಲ ನಿಂತ್ಕೊಳ್ಳೋದು. ನೋಡ್ರಿ, ನಮ್ಮ ನಾರಿ ಹೇಗಿರ್ಬೇಕು ಅಂತ ಕಲಿಬೇಕು. ಇದನ್ನೇ ಹೇಳೋದು ಅಣ್ಣವರು ನಮ್ಮ ಸಂಸಾರದಲ್ಲಿ. ಹೆಣ್ಣು ಎಂದರೆ ಹೀಗಿರಬೇಕು ಅಂತ ಹಾಡಿದ್ರಲ್ಲ ನೋಡಿ. ಹೀಗೆ ಇದು ನಮ್ಮ ಸಂಸ್ಕೃತಿ. ನಮ್ಮ ಹೆಣ್ಮಕ್ಳು ಈ ರೀತಿ ಬಂದಾಗಲೇ ನಮ್ಮ ಸಂಸ್ಕೃತಿ. ನಾವು ಟಿವಿ ನೋಡ್ತಾ ಇರ್ತೀವಿ, ಇವು ನೋಡ್ತಾ ಇರ್ತೀವಿ, ಅದಲ್ಲ, ಇದು ಸಂಸ್ಕೃತಿ. ಆಮೇಲೆ ಇವರ ಭಾಷೆ ಎಷ್ಟು ಚೆನ್ನಾಗಿ ಮಾತಾಡಿದ್ರೆ, ನನ್ನ ತಿಳುವಳಿಕೆ ಮಾಡಿದ್ರೆ ನನಗೆ ಯಾವ ಚಲನಚಿತ್ರ ನಟಿಯರು ಇಷ್ಟು ಸೊಗಸಾಗಿ ಭಾಷೆಯನ್ನ ಒಂದು ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡೋರು ಇಲ್ಲ. ಮಾತನಾಡಕ್ಕೆ ಬರಲ್ಲ, ಬರೀ ಸಿನಿಮಾ ಡೈಲಾಗ್ ಹೇಳ್ತಾರೆ. ಇಂಥ ಕಾರ್ಯಕ್ರಮ ಬಂದ್ರೆ ಏನೋ 3 ಮಾತು ಹೇಳಿಸ್ಬಿಟ್ಟು ಬಿಟ್ಬಿಡ್ತಾರೆ. ಆದ್ರೆ ಜಯಮಾಲಾ ಮೇಡಮ್ ಅವರು ಎಷ್ಟು ಅಧಿಕಾರಯುತವಾಗಿ ಕನ್ನಡ ಭಾಷೆಯನ್ನ, ಅವನೊಂದು ಭಾಷೆ ಬರುತ್ತೆ, ನೆಲೆ, ಆ ಸ್ಪರ್ಶ, ಆ ಭಾಷೆ ಇದೆಯಲ್ಲ, ಇದು ಅವರು ಒಬ್ಬ ನಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಲೇಖಕಿ ಮಾತನಾಡಿದಂತ ಅನುಭವ ಆಗಿದೆ. ತುಂಬಾ ಆಮೇಲೆ ನಮ್ಮ ಭಾರತೀಯ ಸಂಸ್ಕೃತಿ ಹೆಣ್ಣು ಮಕ್ಕಳಿಗೆ ನೀವು ಉದಾಹರಣೆ. ಹಾಗೆಯೇ ಚಂಪಾ ಅವರ ಸುಪುತ್ರಿ ಮೀನಾ ಪಾಟೀಲ್ ಅವರು ಅಪ್ಪನಿಗೆ ತಕ್ಕ ಮಗಳು. ಅದೇ ಧ್ವನಿ, ಅದೇ ಧೀಮಂತಿಕೆ. ನಿಜವಾಗ್ಲೂ ಇರ್ಲಿ, ಸಂತೋಷ. ಇವರೇನಾರ ಅಧಿಕಾರಿ ಆಗ್ತೇನೆ, ಹೋರಾಟಗಾರರಾಗಿ ರಾಜಕಾರಣ ಆಗಿದ್ರೆ ಒಂದು ಧೀಮಂತ ವ್ಯಕ್ತಿಯಾಗಿ ಇಡೀ ನಾಡಿಗೆ ಕನ್ನಡದ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಅಂತ ಒಳ್ಳೆ ಮಾತುಗಾರತಿ ಅಷ್ಟೇ ಅಲ್ಲ, ಒಳ್ಳೆ ಕವಿಯತ್ರಿ. ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ಅಭಿನವ ಚಂಪಾ ಅಂತ ಹೇಳ್ಬೋದು. ಅದಕ್ಕ ನಿಜವಾಗಿ ಕೂಡ ಚಂಪಾ ಅವ್ರು ಯಾವ ದಾಟಿಲಿ ಮಾತನಾಡಿದ್ರು ಆ ದಾಟಿಲೇ ಮಾತನಾಡಿದ್ರು. ನಿಜವಾಗಿ ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತೆ ನಮ್ಮ ಶಂಕರ್ ಅವರು ಚಂಪಾ ಅವರ ಪರಮ ಅಭಿಮಾನಿ. ನೀವು ಕೇಳಿಲ್ಲ, ಸೇಮ್ ಚಂಪಾ ಅವ್ರು ಮಾತನಾಡ್ದಂಗೆ ಮಾತನಾಡ್ತಾರೆ. ನಾನು ಮಾತಾಡಿ ಒಂದು ಡೈಲಾಗ್ ಹೊಡೆಯ ಅಂದ್ರೆ ಬೇಡ ಸುಂದರ್ ಅವ್ರ ಮಗಳವ್ರು ಹೊಡೆದ್ಬಿಡ್ತಾರೆ, ನಮ್ಮ ಅಪ್ಪನ ತರ ಮಾತಾಡ್ತಾ ಇದೀಯಾ ಅಂತ ಅಂದ್ರು. ಹಂಗೆ ಶಂಕರ್ ಅವರು ಒಳ್ಳೆ ಸಂಘಟಕ, ಆತ್ಮೀಯ ಗೆಳೆಯ. ಇಂಥ ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಅವರವ್ರ ಚರ್ಚೆ ಮಾಡ್ತಾ ಇರ್ತೀವಿ, ಈ ತರ ಪ್ರಶಸ್ತಿ ಹೇಗೆ ಅಂತ. ಏನೇ ಕೈಯಲ್ಲಿ ಬೆಣ್ಣೆ ಮಾಡ್ಕೊಂಡು ಊರಿಗೆ ತುಪ್ಪ ಕೊಡ್ತಂಗೆ ನಮ್ಮ ಕಣ್ಣು ಮುಂದೆ ನಮ್ಮ ಜೊತೆಲೆ ಇದಾರಲ್ಲಪ್ಪ ಅಧ್ಯಕ್ಷರು, ಅವ್ರಿಗಿಂತ ಬೇಕನೇ ಎಂತ ಹೋರಾಟಗಳ ಚಂಪಾ ಅವರ ಒಡನಾಟಲಿದ್ದಂಥವ್ರು ಅಂದಾಗ ಅವ್ರಿಗೆ ಕೊಟ್ಟು. ಹಾಗಾಗಿ ನಮ್ಮ ಶಂಕರ್ ಅವರು ಕೂಡ ಅವರು ಕೂಡ ರಾಷ್ಟ್ರಕ್ಕೆ ಚೆನ್ನಾಗಿ ಮಾತನಾಡಿದ್ರು. ಸ್ನೇಹಿತರೆ, ಚಂಪಾ ಅಂದ್ರೆ 2 ವಿಚಾರ ಹೇಳ್ತೀವಿ. ನೇರ ಯಾರೇ ಆಗಿರ್ಲಿ, ಮುಖ್ಯಮಂತ್ರಿ ಆಗಿರ್ಲಿ, ಪ್ರಧಾನಮಂತ್ರಿ ಕೇರೆ ಮಾಡಲ್ಲ. ಆದ್ರೆ ಆ ಕ್ಷಣಕ್ಕೆ ಅಷ್ಟೇನೆ ಅವ್ರಲ್ಲಿ ಯಾವತ್ತೂ ವಿಷಯಾಧಾರಿತ ಭಿನ್ನಾಭಿಪ್ರಾಯ ಹೊರತು ಮನುಷ್ಯ ಪರಿಶುದ್ಧವಾಗಿತ್ತು. ಯಾರನ್ನು ದ್ವೇಷ ಮಾಡ್ತಿರ್ಲಿಲ್ಲ. ಆದ್ರೆ ಸಮಯ ಬಂದಾಗ ಎಲ್ಲರೂ ಟೀಕೆ ಮಾಡ್ತಿದ್ರು. ಅವ್ರು ಹೇಳ್ತಾರೆ, ಅನಂತಮೂರ್ತಿ ಅವರಿಗೆ ಗಿರೀಶ್ ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಅಂದಾಗ ಅದು ಪಡ್ಕೊಂಡದಲ್ಲ ಒಡ್ಕೊಂಡದ್ದು ಅಂತಾರೆ. ಈ ತಾಕತ್ ಯಾರಿದ್ದು? ಅದು ಪಡ್ಕೊಂಡದಲ್ಲ ಒಡ್ಕೊಂಡದ್ದು, ಪಡ್ಕೊಂಡದ್ದು 5 ಜನ ಅಂತ ಹೇಳ್ತಾರೆ.
ಅಷ್ಟೇ ಅಲ್ಲ, ಅನಂತಮೂರ್ತಿಗೆ ಇದೇ ಸಾಹಿತ್ಯ ಪರಿಷತ್ನ ವೇದಿಕೆ ಹೇಳ್ತಾರೆ, ಅವ ಅನಂತಮೂರ್ತಿ ಅಲ್ರಿ, ಅನುಕೂಲ ಮೂರ್ತಿ ಅವನು. ಅಂದ್ರೆ ಅನಂತಮೂರ್ತಿ ಬದುಕಿರ್ತಾರೆ. ಬದುಕಿ ಅಂದ್ರೆ ಈ ಮಾತು ಎಲ್ಲಿ ಯಾರು ಬರೋಕ್ ಸಾಧ್ಯ, ಯಾರು ಮಾತನಾಡಕ್ ಸಾಧ್ಯ ಅಂದ್ರೆ ನೈತಿಕತೆ ಎದೆಯಲ್ಲಿದ್ದಾಗ ಮಾತ್ರ, ಪ್ರಾಮಾಣಿಕತೆ ಎದೆಯಲ್ಲಿದ್ದಾಗ ಮಾತ್ರ ಇಂಥ ವಿಚಾರಗಳು ಮಾತಾಡೋದಕ್ಕೆ ಧೈರ್ಯ ಬರುತ್ತೆ. ಅವ್ರು ಎದುರುದೇವಲ್ಲ, ಏನಾಗಬೇಕು ಅವ್ರಿಗೆ? ಈಗ ಎಚ್ ಎಸ್ ಸಿದ್ದರಾಮಯ್ಯವ್ರಿಗೆ ಏನಾಗಬೇಕು? ನಾವೆಲ್ಲ ಭಗವಂತ ನೋಡಿ ಸರ್ ನಿಂತ್ಕೊಳ್ಳಿ, ಸಾಹಿತ್ಯ ಪರಿಷತ್ ಚುನಾವಣೆಗೆ ಬೇಡಪ್ಪ ಬೇಡ, ನನಗೆ ಬೇಡಪ್ಪ, ಬೇರೆ ನಿಂತ್ಕೊಳ್ಳಿದ್ದಾರೆ ಇರ್ಲಿ, ಆ ವಿಷಯ ಬೇಡ. ಅದೇ ರೀತಿ ಚಂಪಾ ಅವರು ಕಸಾಪ ಅಧ್ಯಕ್ಷರಾಗಿದ್ದಾಗ ಶಿವಮೊಗ್ಗದಲ್ಲಿ ಸಾಹಿತ್ಯ ಸಮ್ಮೇಳನ ಇತ್ತೆ. ಆ ಸಾಹಿತ್ಯ ಸಮ್ಮೇಳನದಲ್ಲಿ ಗೌರಿ ಲಂಕೇಶ ಮಾತನಾಡಬೇಕಾಗಿತ್ತೆ. ಅವ್ರು ಮಾತನಾಡಕೂಡದು ಅಂತ ಹೇಳಿ ಅಲ್ಲಿಯ RSS ನವರು ಗೌರಿ ಲಂಕೇಶ್ ಸಮ್ಮೇಳನ ಬರುವಂಗಿಲ್ಲ, ಅವ್ರು ಮಾತನಾಡುವಂಗಿಲ್ಲ, ನಕ್ಸಲಿಸ್ಟ್ ಬಗ್ಗೆ ಮಾತನಾಡ್ತಾರೆ, ಅವ್ರನ್ನ ಬಹಿಷ್ಕರಿಸ್ತೀವಿ ಅಂದಾಗ ಚಂಪಾ ಕೇರೆ ಮಾಡಲ್ಲ. ಅದೇನ್ ಮಾಡ್ತೀರಾ ಮಾಡಿ, ನಾನು ಗೌರಿ ಲಂಕೇಶ್ ಕರ್ಕೊಂಡ್ ಬರ್ತೀನಿ, ವೇದಿಕೆ ಕೊಡ್ತೀನಿ, ಮಾತಾಡ್ತಾರೆ. ನೀವು ಹಣ ಕೊಡದೆ ಅಷ್ಟೇ ಹೋಯ್ತು. ಸರ್ಕಾರದ ಅನುದಾನನೇ ಬೇಕಾಗಿಲ್ಲ, ನಾವು ಭಿಕ್ಷೆ ಬೇಡಲ್ಲ. ನಾನು ಒಂದು ಗೋಣಿ ಚೀಲ ಇಟ್ಕೊಂಡು ಬೆಂಗಳೂರಿನ ಬಸ್ ಸ್ಟ್ಯಾಂಡ್ ವೇದಿಕೆಯಲ್ಲಿ ಭಿಕ್ಷೆ ಬೇಡ್ತೀನಿ ಕನ್ನಡಿಗರನ್ನ, 10 ರೂಪಾಯಿ ಕೇಳಿ ಆ ಹಣದಿಂದ ಸಾಹಿತ್ಯ ಸಮ್ಮೇಳನ ಮಾಡ್ತೀನಿ, ನಿಮ್ಮ ಹಂಗೆ ಬೇಡ ಹೋಗ್ರಿ ಅಂತಂತೆ. ಅವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ, ಉಪಮುಖ್ಯಮಂತ್ರಿ ಯಡಿಯೂರಪ್ಪನವರು ಸವಾಲಾಗ್ತಾರೆ, ನಿಮ್ ದುಡ್ಡೇ ಬೇಡ, ಅದ್ ಹೆಂಗ್ ನೀವು ತಡೀತೀರಾ ಗೌರಿ ಲಂಕೇಶ್ ಅಂತಾರೆ. ಈ ತಾಕತ್ತಿದೆಯಲ್ಲ, ಇವತ್ತು ಬರಲ್ಲ. ಇವತ್ತು ಎಲ್ಲಿಗೆ ಹಿಂಚ್ತಾರೆ, ಕೊಡಿ ಅನುದಾನ ಕೊಡಿ ಅನುದಾನ. ಅದ್ರ ಚಂಪಾ ಅವ್ರು ನಿರಾಕರಿಸಿದ್ರು. ಕೊನೆಗೆ ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಕುಮಾರಸ್ವಾಮಿ ಯಡಿಯೂರಪ್ಪರು ಮಾತಾಡ್ಕೊಂಡು ಕೊಟ್ಬಿಡ್ರಪ್ಪ ದುಡ್ಡನ್ನ, ಅನುದಾನ ನಿಲ್ಲಿಸ್ತಾರೆ, ಆಚಾರ್ಯ ಇನ್ನೇನೇನ್ ಕಾದಿದ್ವಿ ಅಂತ ಹೇಳಿದ್ರು, ಅನುದಾನ ಕೊಟ್ಟರು. ಗೌರಿ ಲಂಕೇಶ್ ಬಂದು ಆ ಒಂದು ವಿಚಾರ ಸಂಕಿರಣದಲ್ಲಿ ಮಾತನಾಡಿದ್ರು. ಇದು ಚಂಪಾ ಬಹಳ ಮಾತಾಡಿದ್ದಾರೆ, ಹೇಳ್ಬೇಕು ಅನ್ನಿಸ್ತು. ಈಗ ಅಧ್ಯಕ್ಷರು ಮಾತಾಡ್ತಾ ಇದ್ರು, ನನಗೆ ರಾಜ್ಕುಮಾರ್ ಪ್ರಶಸ್ತಿ ಬಹಳ 5-7 ವರ್ಷ ಹಿಂದೆ ಬಂದಿತ್ತು, ಮತ್ತೆ ಇನ್ಯಾರ ಹೆಸರು ಬಂತು, ಆ ನಿರ್ದೇಶಕರು ಹೇಳಿದ್ರು ನಾನು ಬಿಟ್ಕೊಟ್ಟೆ ಅಂತ. ಅದು ಯಾಕೆ ಸಾಧ್ಯ ಅಂದ್ರೆ ರಾಜ್ಕುಮಾರ್ ಅಭಿಮಾನಿಗಳು. ಈ ರಾಜ್ಕುಮಾರ್ ಅವರು ಇದೇ ಸಂದರ್ಭ ಬರುತ್ತೆ. ರಾಜ್ಕುಮಾರ್ ಅವರಿಗೆ ಅವತ್ತಿನ ಮುಖ್ಯಮಂತ್ರಿ ಬಂಗಾರಪ್ಪನವರು ನಿಮಗೆ ಕರ್ನಾಟಕ ರತ್ನ ಕೊಡ್ತೀವಿ ಅಂತ ಹೇಳಿ ಮನೆಗೆ ಹೇಳಿದಾಗ ಬೇಡ ಅಂತಾರೆ ರಾಜ್ಕುಮಾರ್. ನನ್ ಕರ್ನಾಟಕ ರತ್ನ, ಬಂಗಾರಪ್ಪನ ಕರ್ನಾಟಕ ರತ್ನ ಅಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತೀವಿ ಅಂದ್ರೆ ಸ್ವಲ್ಪ ಎದ್ದಿ ಬಿದ್ದಿ ಓಡ್ಬರ್ತಾರೆ. ಈ ಮನುಷ್ಯ ಕರ್ನಾಟಕ ರತ್ನ ಕೊಡ್ತೀವಿ ಬೇಡ ಅಂತಾರಲ್ಲ, ಯಾಕೆಂದಾಗ ಅಲ್ಲೊಬ್ಬಿದ್ದಾರೆ ಮೈಸೂರಲ್ಲಿ ಸಾಹಿತ್ಯದ ಸುಮೇರು ಪರ್ವತ ಮಹಾಕವಿ ಕುವೆಂಪು, ಅವರು ಕೊಡಿ, ಅವ್ರು ಕೊಟ್ಟಾದ್ರೆ ನಾನು ಕೊಡಿ ಅಂತ. ಅದೇ ಗುಣ ಸಾರಾ ಗೋವಿಂದ. ಪರವಾಗಿಲ್ಲ, ನೀವು ರಾಜನ್ ನಾಗೇಂದ್ರಿಗೆ ಕೊಡಿ, ಪರವಾಗಿಲ್ಲ, ನಾನು ಜೀವಮಾನದಲ್ಲಿ ಬಂದ್ರೆ ಬರುತ್ತೆ ಅಂತ ಬಂತೀವಿ. ಹಾಗಾಗಿ ಇವೆಲ್ಲ ಯಾಕೆ ಕೊಡಿ, ರಾಜ್ಕುಮಾರ್ ಅವರು ಯಾರು ನಡ್ಕೊಂಡ್ರೋ ಇವರು ಅದೇ ರೀತಿ ನಡ್ಕೊಳ್ತಾರೆ. ಹಂಗೆ ಕರ್ನಾಟಕ ರತ್ನವನ್ನ ರಾಜ್ಕುಮಾರ್ ಅವರು ಕುವೆಂಪು ಕೊಟ್ಟ ನಂತರ ತಗೊಂಡ್ರು. ಇಂಥ ರಾಜ್ಕುಮಾರ್ ಮತ್ತೆ ಅಭಿಮಾನಿಗಳ ಸಂಘದ ಬಗ್ಗೆ ಯಾರು ಮಾತಾಡಿದ್ದಾರೆ, ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಸ್ನೇಹಿತರೆ, 1962ರಲ್ಲಿ ಕನ್ನಡ ಚಳವಳಿ ಪ್ರಾರಂಭ ಆಯಿತು. ಆನಾ ಕೃಷ್ಣರಾಯರು, ಮಾ ರಾಮಮೂರ್ತಿ, ನಾಡಿಗರ ಕೃಷ್ಣರಾಯರು, ತಾರಾ ಸುಬ್ಬರಾಯರು ಎಲ್ಲ ವಿಚಾರ ಬಂತು. ಆನಾ ಕೃಷ್ಣರಾಯ ಬಗ್ಗೆ ಮಹಾನ್ ವ್ಯಕ್ತಿ. ಅವ್ರಿಗೆ ಮಧ್ಯ ನಾವು ಮಾತಾಡಬಾರ್ದು, ಒಂದಿಬ್ಬರು ತೊಂದರೆ ಕೊಟ್ಬಿಟ್ರು. ಆ ತೊಂದರೆ ಕೊಡ್ಲಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರ ಸರ್ಕಾರ ಹೆಂಗೆ ತಮಿಳುನಾಡಿನಲ್ಲಿ DMK ಮತ್ತು NIDMK ಸ್ಥಾಪಿತವಾಗಿದ್ವು, ಆನಾ ಕೃಷ್ಣರಾಯರು ಕನ್ನಡ ಚಳವಳಿಯಲ್ಲೇ 10 ವರ್ಷ ಅವರು ಹಂಗೆ ಸಂಘಟನೆ ಮಾಡ್ಕೊಂಡಿದ್ರೆ ಇವತ್ತು ಕರ್ನಾಟಕದಲ್ಲಿ ಅಂತ ಒಂದು ಶಕ್ತಿ ಬರ್ತಾ ಇತ್ತು. ಆದ್ರೆ ಒಂದು ಚಿತ್ರದ ವೀಕ್ಷೆ ಸಂದರ್ಭದಲ್ಲಿ ಮಿನಾರೋಟಾಗಿ ಸಂಬಂಧಿಸಿದಂತ ಕಾಂತಿವರಂ ಸಿನಿಮಾದಲ್ಲಿ ಒಂದು ತೊಂದರೆ ಆಗುತ್ತೆ, ಅಲ್ಲಿ ಬೇಸತ್ಬಿಟ್ಟು ನನಗೆ ಚಳವಳಿ ಮಾಡಲ್ಲ ಅಂತ ಹೇಳಿ ಚಳವಳಿನ ಬಿಟ್ಬಿಡ್ತಾರೆ. ಅಲ್ಲಿ ಅನಾಥರಿಗೆ ಕನ್ನಡ ಚಳವಳಿಗಾರರೇ ಅವಮಾನ ಮಾಡ್ಬಿಡ್ತಾರೆ. ಕನ್ನಡ ಚಳವಳಿಗಾರರೇ, ಬೇರೆಯವರಲ್ಲ, ನಮ್ಮವರೇ ಅವಮಾನ ಮಾಡಿದಾಗ ಆನಾ ಕೃಷ್ಣರಾಯರು ಇನ್ನು ನಾನು ಚಳವಳಿ ಹೋಗಲ್ಲ ಅಂತೇಳಿ ಬರೆಯೋದು ಪ್ರಾರಂಭ ಮಾಡ್ತಾರೆ. ಬರಿತಾ ಸ್ನೇಹಿತರೆ 200ಕ್ಕೂ ಹೆಚ್ಚು ಕಾದಂಬರಿಗಳನ್ನ ಬರೆದು ಕಾದಂಬರಿ ಸಾರ್ವಭೌಮ ಆಗ್ಬಿಡ್ತಾರೆ. ಹೇಳ್ತಾರೆ ವ್ಯಕ್ತಿಗೆ, ಇನ್ನು ನಾನು ಕನ್ನಡ ಚಳವಳಿ ಹೋಗಲ್ಲ ಅನ್ಕೊಳ್ಳೋಣ, ನನ್ಗೆ ಇವತ್ತಾದ ಅವಮಾನ ಸಾಕು ಅಂತ ಅವ್ರಿಗೇನಾದ್ರು ಅವತ್ತು ಚಳವಳಿಗಾರರು ಸ್ವಲ್ಪ ಗೌರವದಿಂದ ಅನ್ಕೊಂಡಿದ್ರೆ ಒಂದು ಒಳ್ಳೆ ಫೌಂಡೇಶನ್. ಆದ್ರೆ ಅವತ್ತು ಮತ್ತೆ ಆನಂತರ ಒಂದು ಎಲ್ಲ ಕನ್ನಡ ಚಳವಳಿಗಾರರು ಮತ್ತೆ 80ರ ದಶಕ ಬಂದ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇತ್ತಲ್ಲ, ಆನಾ ಕೃಷ್ಣರಾಯರು ನಂತರ ವಾಟಾಳ ನಂತರ ಬಂದದ್ದು 3ನೇ ಘಟ್ಟ ನಮ್ದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ. ಸ್ನೇಹಿತರೆ, ಇವತ್ತು ನೀವು ಹೋಗಿ ಸಹಕಾರ ಇಲಾಖೆಯಲ್ಲಿ ನೋಡ್ಬೋದು ದಾಖಲೆನ. ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಸಂವಿಧಾನಬದ್ಧವಾಗಿ ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ಸರಿಯಾಗಿ ಲೆಕ್ಕವನ್ನ ಇಟ್ಟು ಪ್ರತಿ ವರ್ಷ ಆಡಿಟ್ ಅನ್ನ ಮಾಡಿಸಿ
ಸರ್ವ ಸದಸ್ಯರ ಸಭೆ ಕರೆದು ಇಷ್ಟು ಬಂದಿದೆ, ಇಷ್ಟು ಖರ್ಚಾಗಿದೆ, ಇಷ್ಟು ಇದೆ ಅನ್ನುವ ಲೆಕ್ಕವನ್ನು ಸಾರಾ ಗೋವಿಂದರವರು ಪ್ರತಿ ವರ್ಷ ಸರ್ವ ಸದಸ್ಯರ ಸಭೆ ಕರೆದು ಸಭೆ ತಿಳಿಸ್ತಾ ಇದ್ರು. ಇದು ಇವತ್ತು ಕೂಡ ಯಾವ ಚಳುವಳಿಗಾರರು ನನ್ನನ್ನು ಸೇರಿಸ್ಕೊಂಡಂಗೆ ಯಾವ ಚಳುವಳಿಗಾರರು ಈ ರೀತಿಯಾದಂತ ಒಂದು ಕಾರ್ಯಕಾರಿ ಸಮಿತಿ ರಚನೆ ಮಾಡಿ ಖರ್ಚು ವೆಚ್ಚ ಲೆಕ್ಕಗಳನ್ನು ಆಡಿಟ್ ಮಾಡಿಸ್ತೀನಿ ಇರಲಿಲ್ಲ. ಅದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅವತ್ತು ಅದಾದ್ಮೇಲೆ ಯಾರು ಮಾಡಲಿಲ್ಲ. ಹಿಂಗೆ ಮತ್ತೆ ನಮ್ಮನ್ನ ಕಲ್ಲೊಡೆಯರು ಅಂದ್ರು. ಅವರು ನಾವು ಕಲ್ಲೊಡಿತಾ ಇದ್ವಿ. ತಮಿಳುನಾಡು ಸ್ಟೇಷನ್ ಕಾರವಾರಗೆ ಲಾರಿಗಳಿಗೆ ಕಲ್ಲೊಡಿತಾ ಇದ್ವಿ. ನಮ್ ಕಲ್ಲೊಡಿ ವಯಸ್ಸು ಅವಾಗ. ತಮಿಳು ಚಿತ್ರಗಳಾಗ್ತ ಸಿನಿಮಾಗಳಿಗೆ ಕಲ್ಲೊಡಿತಾ ಇದ್ವಿ. ಹಿಂದಿ ಸಿನಿಮಾ ಆಗ್ತಿರಂತ ಚಿತ್ರಮಂದಿರ ಕಲ್ಲೊಡಿತಾ ಇದ್ವಿ. ಕನ್ನಡ ಚಿತ್ರಗಳಿಗೆ ಕೊಡದೇನೆ ತೆಲುಗು ಚಿತ್ರಗಳಿಗೆ ಅವಕಾಶ ಮಾಡಿಕೊಟ್ಟ ಕಲ್ಲೊಡಿತಾ ಇದ್ವಿ. ಟ್ಯಾಕೆಸ್ಗಳಿಗೆ ಹೋಗಿ ಕಲ್ಲೊಡಿತಾ ಇದ್ವಿ. ಇವ್ರು ಕಲ್ಲೊಡಿಯರು ಅಂತ ಹೇಳಿದ್ರು. ಯಾವತ್ತೂ ಕೂಡ 1983 ಸೆಪ್ಟೆಂಬರ್ 3ನೇ ತಾರೀಕು ಇವರು ಅಧ್ಯಕ್ಷರಾದರು. ಸೆಪ್ಟೆಂಬರ್ 3ನೇ ತಾರೀಕು 1983 ಸಿ.ವಿ. ಶಾಸ್ತ್ರಿ ಅವರು ಗೌರವ ಅಧ್ಯಕ್ಷರಾದರು. ಇವರು ಅಧ್ಯಕ್ಷರಾದರು. ಟಿ. ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿ. ಅವತ್ತಿನಿಂದ ಇವತ್ತಿನವರೆಗೆ, ಇವತ್ತು ಜೂನ್ 20, 2020ರವರೆಗೆ ರಾಜ್ಕುಮಾರ್ ಅಭಿಮಾನಿಗಳನ್ನ ರೋಕ್ಕಲ್ ಅಂತ ಯಾರು ಕರೆದಿಲ್ಲ. ರೋಕ್ಕಲ್ ಚಳವಳಿಗಾರಂತ ನಮ್ಮನ್ನ ಕಲ್ಗೊಡಿಯರು ಅಂದ್ರು, ಗಲಾಟೆ ಮಾಡಿದ್ರು ಅಂದ್ರು, ಕುಸ್ತಿ ಮಾಡಿದ್ರು ಅಂದ್ರು. ಆದ್ರೆ ಇವ್ರು ರೋಕ್ಕಲ್ ಮಾಡೋ ಜನ ಅಲ್ಲ, ಇವರು ಹಣ ದುರ್ಬಳಕೆ ಮಾಡ್ಕೊಡಲ್ಲ ಅನ್ನೋದು ಇವತ್ತು ಕೂಡ ನಾವಿದ್ದೀವಿ. ಇವತ್ತು ಆ ದಾಖಲೆ ಇರೋದು ರಾಜ್ಕುಮಾರ್ ಹೆಸರಿನಲ್ಲಿ. ಅಂದ್ರೆ ಇವತ್ತು ಎಲ್ಲಿ ಚಳುವಳಿ ಹೆಸರಿನಲ್ಲಿ ಏನೇನು ಆಗಿರ್ಲಿ, ನಾವು ಸರ ಗೋವಿಂದರಾಗ್ಲಿ, ಟಿ. ವೆಂಕಟೇಶ್ವರ ನಾವೆಲ್ಲ ನಮ್ಮ ವೃತ್ತಿ ಇತ್ತು. ವೃತ್ತಿ ಜೊತೆಗೆ ಕನ್ನಡ ಚಳವಳಿ ಪ್ರವೃತ್ತಿ ತಗೊಂಡಿತ್ತು. ಇವತ್ತು ಚಳವಳಿನೇ ವೃತ್ತಿ ಆಗ್ತಿದ್ದಾರೆ. ಚಳವಳಿನೇ ಕೆಲಸ ಅಂದ್ರೆ ಬದುಕೆನ್ಸಾಗುತ್ತೆ. 10 ಕಾರುಗಳು ಹಿಂದೆಗಡೆ 3 ಕಾರುಗಳು, ಮುಂದೆಗಡೆ 3 ಕಾರುಗಳು, ಅವ್ರನ್ನೆಲ್ಲ ಸಾಕ್ಬೇಕು. ಉದ್ಯೋಗ ಇಲ್ಲ, ವ್ಯವಹಾರ ಇಲ್ಲ, ವ್ಯಾಪಾರ ಅದು ಹೇಗೆ? ಗಮನಗಳು ಹೇಗೆ ಬಂತು ದುಡ್ಡು? ಎಲ್ಲಿಂದ ಬಂದು ದುಡ್ಡು? ಅಂದ್ರೆ ಚಳುವಳಿಯನ್ನೇ ವ್ಯಾವಹಾರಿಕವಾಗಿ ವ್ಯವಹಾರ ಮಾಡಿಕೊಂಡು ಶಾಲೆಗಳ ಕೂತಿರ್ತಾರೆ. ನಾನು ಇವತ್ತು ಕೂಡ ಕನ್ನಡ ಶಾಲಾ ಕಲಿತು ಚೇರ್ ಕಲಿಸಿದಂಗೆ ನನಗೆ ಭಾವ ಹೇಳ್ಕೊತಿರ್ಬೇಕಾದ್ರೆ ಕನ್ನಡ ಭಾವ ಹೇಳ್ಕೊಂಡಂತ ಎಲ್ಲಿ ಗಂಟರು ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಎದ್ದ ಅದಕ್ಕೆ ಹಾಕೊಳ್ಳೋಕೆ ಇವತ್ತು ನನಗೆ ಚೇರ್ ಕಲಿಸಿದಂಗೆ ಅದು ಬಂದಿದ್ದೇ ಶುರುವಾಯ್ತು ರೋಲ್ಕಾಲ್. ಅದು ಬಂದ ಮೇಲೆ ರೋಲ್ಕಾಲ್ ಶುರುವಾಯ್ತು. ಹಂಗಾಗಿ ಕನ್ನಡ ಚಳವಳಿಗೆ ಒಂದು ಹೊಸ ಆಯಾಮನ ಕೊಟ್ಟಂಥದ್ದು, ಕನ್ನಡ ಚಳವಳಿಗೆ ಒಂದು ಹೊಸ ದಿಕ್ಕನ್ನ ಕೊಟ್ಟಂಥದ್ದು. ಇಲ್ಲೇ ಬೆಂಗಳೂರಿನಲ್ಲಿ ಯಾವುದೇ ಪಕ್ಷ ಆಗಿರಲಿ, ಯಾವುದೇ ರಾಜಕೀಯ ಪಕ್ಷ, ಕಾರ್ಮಿಕ ಸಂಘಟನೆಗಳು ಬೆಂಗಳೂರು ಬಂದ್ ಕರೆ ಕೊಟ್ಟರೆ ಶಿವಾಜಿ ನಗರದಲ್ಲಿ ಕ್ಯಾನಿಂಗ್ ರಸ್ತೆಯಲ್ಲಿ ಬಂದ್ ಆಗ್ತಿರ್ಲಿಲ್ಲ. ರೆಸರ್ವ್ ಮಾರ್ಕೆಟ್ ಕಟ್ಟರೆ ವ್ಯಾಪಾರ ಮಾಡ್ತಿದ್ರು. ಅಲ್ಲಿ ಹೋಗೋ ತಾಕತ್ ಯಾರಿಗೂ ಇರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ನಾವು 1984 ಜನವರಿ 18ನೇ ತಾರೀಕು ಕನ್ನಡಿಗರಿಗೆ ಉದ್ಯೋಗ ಬಂದ್ ಮಾಡಿದಾಗ ರೆಸರ್ವ್ ಮಾರ್ಕೆಟ್ ಬಂದಾಯ್ತು, ಕ್ಯಾನಿಂಗ್ ರೋಡ್ ಬಂದಾಯ್ತು. ಅಂದ್ರೆ ಶಕ್ತಿ ಯಾಕಿತ್ತು ಅಂದ್ರೆ ಅದು ರಾಜ್ಕುಮಾರನ್ನೇ ಅನುಸರಿಸ್ತಾ, ರಾಜ್ಕುಮಾರನ್ನೇ ಆದರ್ಶವಾಗಿಟ್ಕೊಂಡು, ರಾಜ್ಕುಮಾರನ್ನೇ ಸ್ಫೂರ್ತಿ ಪಡ್ಕೊಂಡಿದ್ದಂತ ಸಾರಾ ಗೋವಿಂದರು ನೇತೃತ್ವದಂತ ಆ ಹೋರಾಟಗಳು, ಆ ಚಳುವಳಿಗಳು, ಆ ಬಂಧುಗಳು ನಡೆದ ಹೊರತು ಎಲ್ಲೂ ಕೂಡ ಅನಾಹುತ ಆಗಲಿಲ್ಲ. ಹಣಕಾಸಿನ ಬಗ್ಗೆ ಯಾರಿರ್ತಿಲ್ಲ. ಹಾಗಾಗಿ ಸ್ನೇಹಿತರೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಇವರು ಇರ್ಬೋದು. ಒಂದಿಷ್ಟು ನಮ್ಗೆ ವಯಸ್ಸಾಯ್ತು, ನನಗೂ 67 ಅಧ್ಯಕ್ಷ ವಯಸ್ಸಾಯ್ತು. ಅವತ್ತು ನಮ್ಮೆಲ್ಲ ಹೋರಾಟ ವಯಸ್ಸಾಗಿರ್ಬೋದು. ಇವತ್ತು ಚಟುವಟಿಕೆ ಸ್ವಲ್ಪ ಕಮ್ಮಿ ಆಗಿರ್ಬೋದು. ನೀವು ಕೇಳಬಹುದು ಅಂದ್ರೆ ಯಾಕೆ ತಿಳಿಸಿರುತ್ತೆ, ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಹಾಗಾಗಿ ನಮ್ಮ ಚಟುವಟಿಕೆಗಳು, ಹೋರಾಟಗಳು ಕಮ್ಮಿ ಆಗಿರ್ಬೋದು, ಕ್ರಿಯಾಶೀಲತೆ ಇಲ್ಲದಿರ್ಬೋದು. ಆದರೆ ಬೂದಿ ಮುಚ್ಚಿದ ಕೆಂಡ ಇದ್ದಂಗಿದ್ವಿ ನಾವು. ಇವತ್ತು ಕೂಡ ಕನ್ನಡ ನಾಡಿಗೆ, ಕನ್ನಡ ಭಾಷೆಗೆ, ನೆಲಕ್ಕೆ, ಜಲಕ್ಕೆ ಏನಾದ್ರು ಧಕ್ಕೆ ಬಂದಾಗ ಅಭಿಮಾನಿ ಸಂಘ ಮತ್ತೆ ಎದ್ದು ನಿಂತ್ಕೊಳ್ಳುತ್ತೆ. ಫಿನಿಕ್ಸ್ ಪಕ್ಷ ನಾವು ಧೂಳಿನಿಂದ ಎದ್ದು ನಿಂತ್ಕೊಳ್ತೀವಿ. ಯಾಕಂದ್ರೆ ನಮ್ಮ ನೈತಿಕ ಶಕ್ತಿ ಇದೆ. ನಾವು ಯಾರತ್ರೂ ಈಗ ಅಂದೋರಲ್ಲ. ನಾವು ಕಸ್ತೂರಿ ನಿವಾಸ ಸಂಸ್ಕೃತಿ ಕೊಡುವುದಷ್ಟೇ ನನ್ನ ಕೆಲಸ. ಇನ್ನೊಂದು ಕೊನೆ ಮಾತು, ಅಮ್ಮ ಜಯಮಾಲ ಮೇಡಮ್ ಮಾತನಾಡ್ತಿದ್ರು ಸಾರ್ವಭೌಮರ ಹೃದಯವಂತಿಕೆ ಬಗ್ಗೆ, ಅವರ ಮಾನವೀಯತೆ ಬಗ್ಗೆ ಹೇಳ್ತಿದ್ರು. ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ಗೆ ಗೋಪಾಲ್ ಅಂತ ಇತ್ತು. ಅವ್ರಿಗೆ ಕಿರುಕ್ ಗೋಪಾಲ್ ಅಂತ ಹೆಸರು. ಅವ್ರೊಂದು ಕಾರ್ ಇತ್ತು. ಆ ಕಿರುಕ್ ಗೋಪಾಲು ರಾಜ್ಕುಮಾರ್ ಅವ್ರನ್ನ ಎಲ್ಲೇ ಹೋದ್ರು ಅವರೇ ಕರ್ಕೊಂಡು ಹೋಗ್ತಿದ್ರು ಕಾರ್ನಲ್ಲಿ. ರಾಜ್ಕುಮಾರ್ ಕಾರ್ ಓಡಿಸ್ತಿದ್ರೆ ಗೋಪಾಲ್ ಅಂತ, ಕಿರುಕ್ ಗೋಪಾಲ. ಮಾತೃಭಾಷೆ ತಮಿಳು, ಆದ್ರೆ ಕನ್ನಡ ಅಭಿಮಾನಿ, ಮಲಯಾಳಿ ಮಹಾನ್ ಕನ್ನಡ ಅಭಿಮಾನಿ. ಹಂಗಾಗಿ ಅವರು ತಿಳ್ಕೊಂಡ್ಬಿಡ್ತಾರೆ. ಅಕಾಲ ಮರಣ ತಿಳ್ಕೊಂಡಾಗ ಬಡತನ, ಗೋವಿಂದವರು ಜಯಮಲ ನಡೆ ನಡೆದಲ್ಲ, ಅದೇ ರೀತಿ ಎಲ್ಲ ಕಲಾವಿದರ ಮನೆಗೆ ಹೋಗಿ, ಉಳ್ಳವರ ಕಲಾವಿದರ ಮನೆಗೆ ಹೋಗಿ, ಶ್ರೀಮಂತರ ಮನೆಗೆ ಹೋಗಿ ನಮ್ಮ ಗೋಪಾಲ್ ಮಾಡಿದ್ದಾನೆ, ಅವ್ರ 8 ಮಕ್ಕಳು ಬೀದಿ ಬರೋದು ಬೇಡ ಅಂತ ಹೇಳಿ ಅವತ್ತಿಗೆ ಲಕ್ಷಾಂತರ ರೂಪಾಯಿನ ಸಂಗ್ರಹಿಸಿ ಮಾಡಿ ಅವರ ಹೆಂಡತಿ ಹೆಸರಿನಲ್ಲಿ ಡೆಪಾಸಿಟ್ ಇರ್ತಾರೆ.
ಇದು ಅವರ ಮಾನವೀಯತೆ. ಯಾಕೆಂದ್ರೆ 1982ರಲ್ಲಿ ನನ್ನ ಮತ್ತು ಸಾರಾ ಗೋವಿಂದ ಅವರ ಸ್ನೇಹ ಪ್ರಾರಂಭ ಆಗುತ್ತೆ. 1982. ಹಾಗಾಗಿ ಯಾಕೆ ಸಾರಾ ಗೋವಿಂದ ಅವರಿಗೆ ಚಂಪೌರ್ ಪ್ರಶಸ್ತಿ ಕೊಡ್ತೀವಿ ಅಂದ್ರೆ, ಚಂಪೌರಲ್ಲಿ ಯಾವ ಒಂದು ನೈತಿಕತೆ ಮತ್ತು ಸ್ವಚ್ಛತೆ, ಹೃದಯದಲ್ಲಿ ಸ್ವಚ್ಛತೆ ಇತ್ತಲ್ಲ, ಅದೇ ನೈತಿಕತೆ, ಆ ಸ್ವಚ್ಛತೆ, ಆ ಧೀಮಂತಿಕೆ, ಆ ಸ್ಪಷ್ಟತೆ, ಆ ನೇರವಂತಿಕೆ ಸಾರಾ ಗೋವಿಂದ ಅವರಿಗೆ. ಸಾರಾ ಗೋವಿಂದ ಅವರಿಗೆ ವೀರಣ್ಣಕ್ಸಲ್ ಹೇಳಿದ್ರು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ವೀರಣ್ಣಕ್ಸಲ್ ಆದ್ಮೇಲೆ ಅವತ್ತಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು, ಅವತ್ತಿನ ರೈಲ್ವೆ ಸಚಿವ ಸಿ ಕೆ ಜಾಫರ್ ಶರೀಫ್ ರವರು ಮಾರನೇ ಪತ್ರಿಕೆ ಬಂದಾಗ ಕೇಳ್ತಾರೆ ಇಂದಿರಾ ಗಾಂಧಿ ಅವರು, ಸಿ ಕೆ ಜಾಫರ್ ಶರೀಫ್ ಏನಿದು ಹೋರಾಟ, ಇಷ್ಟು ಜನ ಅಚಾನಕ್ ಏನಂದ್ರೆ ಬೆಂಗಳೂರಿಗೆ ಅವ್ರ ಕಾರ್ಯಕ್ರಮ ಇರುತ್ತೆ, ಇಂದಿರಾ ಗಾಂಧಿ ಅವ್ರ ಕಾರ್ಯಕ್ರಮ ಬೆಂಗಳೂರು ಇರುತ್ತೆ. ನೋಡ್ತಾರೆ ಬೆಳಗ್ಗೆ ಎಲ್ಲಾ ಪೇಪರ್ ಅಲ್ಲಿ ಇಂಗ್ಲಿಷ್, ಎಲ್ಲಾ ಪೇಪರ್ ಅಲ್ಲೇ ರಾಜಮೋಹನ್ ಪ್ರೊಟೆಕ್ಷನ್, ವೀರಣ್ಣಕ್ಸಲಿ ಮೆರವಣಿಗೆ, ಲಕ್ಷಾಂತರ ಜನ. ಅವಾಗ ನಮ್ಗೆ ಡಿಸಿಪಿ ಸಾಹೇಬರು, ಕೆ ಸಿ ರಾಮಮೂರ್ತಿ ಸಾಹೇಬರು. ಹಂಗಾಗಿ ಆ ಹೋದಾಗ ಅದನ್ನ ನೋಡ್ಬಿಟ್ಟು ಯಾರು ಬಂದಾಗ ಸಿ ಕೆ ಜಾಫರ್ ಶರೀಫ್ ಹೇಳ್ತಾರೆ, ಡಾಕ್ಟರ್ ರಾಜ್ಕುಮಾರ್ ಒಬ್ಬ ಮಹಾನ್ ನಟ, ಅವರು ಹಿಂದಿರು ಹೇಳ್ತಾರೆ, ಅವ್ರ ಹೆಸರು ಸಂಘ ಮಾಡಿದ್ದಾರೆ, ಬಹಳ ಒಳ್ಳೆ ಸಂಘ, ಒಳ್ಳೆ ಸಂಘಟನೆ, ಸಮಾಜದ ಕೆಲಸದ ಜೊತೆ ಕನ್ನಡವನ್ನು ಕಟ್ಟಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಕರೀಲಿ ಅವತ್ತು ಮಾತನಾಡಬೇಕು ಅಂತ ಸಾರಾ ಗೋವಿಂದ. ಇದು ಕನ್ನಡ ಚಳವಳಿಯ ರಾಜಕುಮಾರ್ ತಾಕತ್ತಂದ್ರೆ ಅವತ್ತಿನ ಬಲಿಷ್ಠ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಿ ಕೆ ಜಾಫರ್ ಶರೀಫ್ ಮುಖಾಂತರ ಸಾರಾ ಗೋವಿಂದ ಅವ್ರನ್ನ ಕರೆಸಿಕೊಂಡು ಏನ್ ನಿಮ್ ಸಮಸ್ಯೆ ಅಂತಾರೆ. ಮೇಡಮ್ ಅಷ್ಟೊತ್ತು ಇವ್ರಿಗೊಂದು ಮಾಹಿತಿ ಸಿಕ್ಕಿರುತ್ತೆ. ಮೇಡಮ್ ನೀವೇ ನಿಮ್ಮ ಕ್ಷೇತ್ರದಲ್ಲೇ ರಾಯಬರೇಲಿಯಲ್ಲಿ ಒಂದು ಮಾತು ಹೇಳ್ತೀರಾ, ಇದೇ ವೀರಣ್ಣಕ್ಸಲ್ ಅಲ್ಲಾದಾಗ ನೀವು ಹೇಳ್ತೀರಾ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ಉತ್ತರ ಪ್ರದೇಶದ ರಾಯಬರೇಲಿ ಕ್ಷೇತ್ರದಲ್ಲಿ ನೀವು ಅಲ್ಲಿ ನಿಂತ್ಕೊಂಡು ಹೇಳ್ತೀರಾ ಭಾಷಣದಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅಂತ. ಅದನ್ನೇ ನಾವು ಕೇಳ್ತಾ ಇರ್ಬೇಕು, ಕರ್ನಾಟಕದಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅಂದಾಗ ಇಂದಿರಾ ಗಾಂಧಿ ಖುಷಿಯಾಗುತ್ತಾರೆ, ಸೆಕೆಂಡ್ ಕೊಡ್ತಾರೆ. ಇದಕ್ಕೆ ಯಾವ ಪ್ರಶಸ್ತಿ ಇದಕ್ಕೆ ಜ್ಞಾನಪೀಠ ತಗೋತೀರಾ, ಭಾರತ ರತ್ನ ತಗೋತಾರೆ. ಒಬ್ಬ ಪ್ರಧಾನಮಂತ್ರಿ ಇವರು ವಿಚಾರಗಳಿಗೆ ಅಂದ್ರೆ ಆ ಎಮ್ಮ ನೋಡಿ ಎಷ್ಟು ಆ ಎಮ್ಮನೂ ವಿಚಾರಕ್ಕೆ ಸ್ಪಂದಿಸ್ತಾರೆ. ಆಯ್ತು ಮಾಡಬೇಕು ಅಂತಾರೆ. ಬಂದಿದ್ದಾರೆ ಇಲ್ಲಿ ಅವತ್ತು ವೀರಣ್ಣಕ್ಸಲಲ್ಲಿ ಕನ್ನಡ ಲಲಿತ ಕಲಾ ಸಂಘ ಅಂತ ಮಾಡಿ ಅಲ್ಲಿ ಇವರೇ ಗೌರವಾಧ್ಯಕ್ಷರಾಗಿತ್ತು. ನಾವೆಲ್ಲ ಹೋರಾಟ ಮಾಡಿದ್ಮೇಲೆ ಇವತ್ತಲ್ಲಿ ಕನ್ನಡಿಗರ ಸಂಖ್ಯೆ ಗುರುತಿಸಿದ್ವಿ. ಅಂದ್ರೆ ಇಂಥ ಹೋರಾಟಗಳು 3 ಮತ್ತು 4 ಜನ ಹೋರಾಟ ಒಂದರಲ್ಲಿ ನಬಾರ್ಡ್ಗೆ ಬೀಗ ಹಾಕ್ತವ್ರು ನಾವು ಸಾಧ್ಯನೇ ಇಲ್ಲ. ನಬಾರ್ಡ್ಗೆ ಬೀಗ ಹಾಕೋದಿದ್ರೆ ರಿಸರ್ವ್ ಬ್ಯಾಂಕ್ಗೆ ಬೀಗ ಹಾಕ್ತಿಂಗೆ, ರಿಸರ್ವ್ ಬ್ಯಾಂಕ್ ಬೀಗ ಹಾಕ್ತಿಂಗೆ ಕೇಸ್ ಹಾಕೊಡ್ತಾರೆ. 3 ತಿಂಗಳಲ್ಲ 6 ತಿಂಗಳು ಬರ್ತಾರೆ, ಗಡಿಪಾರ ಮಾಡ್ಬಿಡ್ತಾರೆ ದೇಶದಿಂದ. ಅಂತ ನಬಾರ್ಡ್ಗೆ ಬೀಗ ಹಾಕಿದ್ವು ನಾವು. ಯಾವುದು ಪೇದಂತಿರ್ಲಿಲ್ಲ, ಮದುವೆ ಆಗಿರ್ಲಿಲ್ಲ, ಹೆಂಡತಿ ಮಕ್ಕಳಿರ್ಲಿಲ್ಲ, ಏನಾದ್ರೂ ಆಗಲಿ ಬಿಡಿ ಮಾಡ್ಕೋಗೋ ಇಲ್ಲೇನೋ ತೀರ್ಮಾನಕ್ಕೆ ಒಂದು ಯುವಕರ ಪಡೆ ಅವರಿಂದ ಇತ್ತು. ಅವತ್ತು ಮದುವೆ ಆಗಿದ್ದವರು ಇವರು ಮತ್ತು ಟಿ.ಎನ್.ಟಿ.ಎಸ್ ಇಬ್ಬರೇ. ಯಾರು ಮದುವೆ ಆಗಿರಲಿಲ್ಲ, ಎಲ್ಲ ದುಡ್ಡಿರ್ಬೇಕು, ನಾವೀಗ ಏನೋ ಒಂದು ಮಾಡೇ ಬಿಡೋಣ, ಆಗದಾಗಲಿ ಮಾದಪ್ಪನ ಜಾತ್ರೆ ಅಂತ ಹೇಳಿ ಇಂಥ ಹೋರಾಟವನ್ನು ಮಾಡ್ಕೊಂಡು ಬಂದರು. ಇವತ್ತು ಅಂತ ಹೋರಾಟಗಳಿಲ್ಲ. ಇವತ್ತು ಹೋರಾಟಗಳೆಲ್ಲ ವ್ಯಾವಹಾರಿಕವಾಗಿ ನಡೆದಿದೆ. ಇಟ್ಕೊಳ್ಳಿ, ಅದು ಅವರನ್ನೇ ಬರ. ನಾವು ಮಾತ್ರ ಶುದ್ಧವಾಗಿ ಇರ್ತೀವಿ, ನಮ್ಮ ಅಭಿಮಾನಿ ಸಂಘ ಶುದ್ಧವಾಗಿ ಇರ್ತಾರೆ, ನಮ್ಮ ಅಭಿಮಾನಿ ಸಂಘದ ಅಭಿಮಾನಿಗಳು ಕಾರ್ಯಕರ್ತರು ಶುದ್ಧವಾಗಿ ಇರ್ತೀವಿ, ಕನ್ನಡವನ್ನ ನಿರಂತರವಾಗಿ ಕಟ್ಟಿಸ್ತಾ ಇರ್ತೀವಿ, ಬೆಳೆಸ್ತಾ ಇರ್ತೀವಿ ಅಂತ ಹೇಳ್ತಾ ಇಂಥ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಟ್ಟು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಗೆಳೆಯ ಶುಂಕರವರಿಗೂ ನನ್ನೆರಡು ತೊದಲ ಮಾತುಗಳು, ಒಂದೆರಡು ಮಾತು ಜಾಸ್ತಿ ಹೇಳ್ಬಿಟ್ಟೆ ಅಂತ ಕಾಣುತ್ತೆ, ಬೇಜಾರು ಮಾಡ್ಕೋಬೇಡಿ. ಸುಕನ್ಯಾ ಮಾರುತಿ ಬಗ್ಗೆ ಹೇಳಿಲ್ಲ. ಎಂತ ಹೆಣ್ಮಗಳು ಅಂದ್ರೆ ಆಕೆ ಕೂಡ ಧೀಮಂತೆ, ಧಾರವಾಡದ ಹೆಣ್ಮಗಳು. ಅವ್ರನ್ನ ನಾವು ಬೆಳಗಾವಿ ನಡೆದಂತ ಮಹಿಳಾ ಸಾಹಿತ್ಯ ಸಮಾವೇಶಕ್ಕೆ ಅಧ್ಯಕ್ಷರು ಮಾಡಿದಾಗ ಅಲ್ಲಿಯ ಕೆಲವು ಜನ ಮೇಲ್ವರ್ಗದ ಜನ ಇವ್ರು ಸಮ್ಮೇಳನದ ಅಧ್ಯಕ್ಷರು ಮಾಡಬೇಡಿ, ಸಮಾವೇಶದ ಅಧ್ಯಕ್ಷರು ಮಾಡಬೇಡಿ, ಅವ್ರ ಹಾಗೆ ಅಂತ ಹೇಳಿದ್ರು. ಎಂತ ಚಂಪೋರ್ ಶಿಕ್ಷರಾಗಿದೆ. ಆ ಎಮ್ಮ ವೇದಿಕೆ ಮೇಲೆ ಹೇಳ್ತಾರೆ, ಅವರು ನನ್ನನ್ನು ವಿರೋಧಿಸಿದ್ರು. ಯಾಕೆಂತ ಹೇಳಿದ್ರೆ ನನ್ಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲ, ನನ್ನೊಬ್ಬ ದೇವದಾಸಿ ಮಗಳು ಅಂತ. ಇಂಥ ಸತ್ಯ ಯಾರು ಹೇಳ್ತಾರೆ? ಅದು ಚಂಪೋರ್ ಶಿಕ್ಷಕರಿಗೆ ಮಾತ್ರ ಸರ್ ಹೇಳ್ತಾರೆ. ಅಮ್ಮ ಇವತ್ತು ನನ್ನ ಈ ಮಹಿಳಾ ಸಾಹಿತ್ಯ ಸಮಾವೇಶ ಅಧ್ಯಕ್ಷತೆಗೆ ಧಾರವಾಡ ಕೆಲವು ಮೇಲ್ವರ್ಗದ ಜನರು ವಿರೋಧಿಸಿದ್ರು. ಯಾಕೆ ವಿರೋಧಿಸಿದ್ರು ಅಂದ್ರೆ ಇವತ್ತು ನನ್ನ ತಂದೆ ಯಾರು ಅಂತ ಗೊತ್ತಿಲ್ಲ, ನನ್ನೊಬ್ಬ ದೇವದಾಸಿ ಮಗಳು ಅಂದಾಗ ನಮ್ಮ ಕಣ್ಣಲ್ಲಿ ನೀರು ಬಂದ್ಬಿಡ್ತೀವಿ. ಅವತ್ತು ಸಭೆಯಲ್ಲಿ ಬೆಳಗಾವಿ ಇವತ್ತು ಆದ್ಮೇಲೆ ಮಾರನೆಗೆನೆ ಎಂ ಕಲಬುರ್ಗಿ ಅವರ ಹತ್ಯೆ ಆಯಿತು. ಹೀಗಾಗಿ ಆ ತಾಯಿನೂ ಕೂಡ ಬಂದಿದ್ದಾರೆ. ಮುಂದೊಂದು ದಿನ ಈ ಪ್ರಶಸ್ತಿಗೆ ತಾವು ಕೂಡ ಅದರ ಇದ್ದೀರಿ ಅಂತ ಹೇಳಿ ನಾವು ಗೌರವ. ತುಂಬಾ ಒಳ್ಳೆ ಹೆಣ್ಮಗಳು, ಒಳ್ಳೆ ಕವಿ, ನೇರವಂತಿಕೆ ಇದೆ. ಹಾಗಾಗಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಎಲ್ಲ ಸ್ನೇಹಿತರು, ನಮ್ಮ ಅಲ್ಲಿ ನರಸಿಂಹರು ಇದ್ದಾರೆ, ನಾಸ್ರಿದರ್ ಇದ್ದಾರೆ, ಮುನಾಫ್ ಇದ್ದಾರೆ, ಎಲ್ಲರೂ ಇದ್ದೀರಪ್ಪ. ಎಲ್ಲರೂ ಯಾರು ಹೆಸರಲ್ಲಿ ಅಂತ ಬೇಜಾರು ಮಾಡ್ಕೊಬೇಡಿ, ಎಲ್ಲರೂ ನಮ್ಮವರೇ. ಕುರುಪ್ ಹೇಳ್ತಾರೆ, ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಎಲ್ಲರೂ ನಮ್ಮವರೇ ಅಂತ. ಎಲ್ಲರಿಗೂ ನಮಸ್ಕಾರ.